ಶಿರ್ಸಿ ನಗರದ ಯಲ್ಲಾಪುರ ರಸ್ತೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ರಜತ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಜಡೆ ಸಂಸ್ಥಾನ ಮಠದ ಶ್ರೀ ಮನಿ ಪ್ರ ಡಾಕ್ಟರ್ ಮಹಾಂತ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದರು. ಬಸವೇಶ್ವರ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಪ್ರಾಮಾಣಿಕ ಸೇವೆ ಮಾಡುತ್ತಾ ಬಂದಿರುವುದರಿಂದ ಇಂದು ರಜತ ಮಹೋತ್ಸವ ಆಚರಿಸಲು ಸಾಧ್ಯವಾಗಿದೆ. ಮುಂದಿನ ದಿನದಲ್ಲಿ ಈ ಸೊಸೈಟಿಯು ಅಭಿವೃದ್ಧಿ ಪಥದತ್ತ ಸಾಗಿ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಅನೇಕ ಶಾಖೆಗಳನ್ನು ಹೊಂದಲಿ ಎಂದು ಶುಭ ಹಾರೈಸಿದರು. ಕೆಲವೇ 3 ಲಕ್ಷ ರೂಪಾಯಿ ಠೇವಣಿಯೊಂದಿಗೆ ಪ್ರಾರಂಭವಾಗಿ ಸುಮಾರು 650 ಷೇರುಗಳನ್ನು ಹೊಂದಿ ಪ್ರಾರಂಭ ಮಾಡಿದ ಸಂಸ್ಥೆ ಇಂದು ಬೆಳೆದು ಹೆಮ್ಮರವಾಗಿ ಇವತ್ತು 30ನೇ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಸಂಘದ ಪ್ರಥಮ ಅಧ್ಯಕ್ಷರಾಗಿ ಶ್ರೀಯುತ ವಿ.ಎಂ. ಹೇಮಂತ್ ಶೆಟ್ಟಿ ಹಾಗೂ ಉಪಾಧ್ಯಕ್ಷರಾಗಿ ಎಸ್.ಪಿ. ಶಿವಂಜಿ ಅವರ ಕಾರ್ಯಾಧ್ಯಕ್ಷತೆಯಲ್ಲಿ ಅಂದಿನ ಸಾವಿರಾರು ಜನ ಸಹಕಾರದೊಂದಿಗೆ ಇವತ್ತು ಸಂಸ್ಥೆ ಪ್ರಾರಂಭ ಆಗಿ ಅಂದಿನಿಂದ ಅಧ್ಯಕ್ಷರಾಗಿ ಇಂದಿನ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಅಧ್ಯಕ್ಷರು ಕೂಡ ನಾನು ಅಲ್ಲಿಂದ ಇಲ್ಲಿಯವರೆಗೂ ಅಧ್ಯಕ್ಷರಾಗಿ ಡೈರೆಕ್ಟರ್ ಆಗಿ ಅನೇಕ ಷೇರುದಾರರಾಗಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತ ಎಲ್ಲರನ್ನೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆ ಬಯಸ್ತೇನೆ. ಯಾಕಂದ್ರೆ ಸಂಸ್ಥೆಯನ್ನು ಕಟ್ಟುವಂಥದ್ದು ಸುಲಭ, ಅದು ನಿರಂತರವಾಗಿ ರಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯೋ, ಅದರ ಆರ್ಥಿಕ ವ್ಯವಸ್ಥೆ ಇದೆಯೋ, ಅದು ಬಹಳ ಪ್ರಾಮಾಣಿಕವಾಗಿ ತಾವು ಅದನ್ನು ನಡೆಸಿ ಬಂದಿದ್ದೀರಿ. ಇಷ್ಟೊಂದು 30 ವರ್ಷದ ಸಂಭ್ರಮದ ಆಚರಣೆಯಲ್ಲಿ ಯಾವುದೇ ನೋವುಗಳು ಇಲ್ಲದೆ ಬಹಳ ವ್ಯವಸ್ಥಿತವಾಗಿ ರಕ್ಷಣೆ ಮಾಡೋದ್ರ ಮುಖಾಂತರ ಶಿರ್ಸಿಯಲ್ಲಿ ಪ್ರಾರಂಭವಾಗಿ ಶಿವಮೊಗ್ಗ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಒಳಗೊಂಡಿರ್ತಕ್ಕಂಥ ಶಾಖೆಗಳನ್ನು ತೆರೆಯುವ ಮುಖಾಂತರ ಅನೇಕ ಸಾವಿರಾರು ಜನರಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಬಸವೇಶ್ವರ ಕೋಆಪರೇಟಿವ್ ಸೊಸೈಟಿ ಅನ್ನೋದು ಮಾತನ್ನ ಬಹಳ ಹೆಮ್ಮೆಯನ್ನು ಕೂಡ ಬಯಸ್ತೇನೆ. 1996ರಿಂದ ಪ್ರಾರಂಭವಾಗಿ ಸಂಘವು ನಿರಂತರವಾಗಿ ಲಾಭವನ್ನು ಗಳಿಸ್ತಾ ಬಂದಿರುವಂತಹದ್ದು. 2009ರಲ್ಲಿ ಸಂಘವು ತನ್ನ ಸ್ವಂತ ಕಟ್ಟಡದ ಪಾದಾರ್ಪಣೆಯನ್ನು ಮಾಡಿ ಸ್ವಂತದ ನೆರಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ ಅಂತಂದ್ರೆ ಎಷ್ಟು ಪ್ರಾಮಾಣಿಕವಾಗಿ ಅಂದಿನಿಂದ ನಡೆದು ಬಂದಿರತಕ್ಕಂಥ ಅಧ್ಯಕ್ಷ ಮತ್ತು ಎಲ್ಲ ಸರ್ವ ಸದಸ್ಯರ ಪ್ರಾಮಾಣಿಕತನ ಎತ್ತಿ ಹಿಡಿಯುತ್ತೆ ಅನ್ನೋದನ್ನು ಬಹಳ ಹೆಮ್ಮೆಯನ್ನು ಕೂಡ ಹೇಳಕ್ಕೆ ಬಯಸಿದ. ಈ ವೇಳೆಯಲ್ಲಿ ಅಧ್ಯಕ್ಷರುಗಳ ಫೋಟೋ ಅನಾವರಣ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಮಾಜಿ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಅವರು ನೆರವೇರಿಸಿ ಮಾತನಾಡಿದರು. ನಂತರ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ ಗೌಡ ಅವರು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರು. ಮಾಜಿ ಶಾಸಕ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಅಖಿಲ ಭಾರತ ಮಹಾಸಭಾ ಅಧ್ಯಕ್ಷ ವಿಎಸ್ ಪಾಟೀಲ್ ಅವರು ನಿವೃತ್ತ ಮುಖ್ಯ ಕಾರ್ಯನಿರ್ವಾಹಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಮೋಹನ್ ನಾಯಕ್ ಗೋಕರ್ಣ, ಜಿಟಿ ಹೆಗಡೆ, ತಟ್ಟಿಸರ, ಜಗದೀಶ್ ಗೌಡರ್ ಸೇರಿದಂತೆ ಅನೇಕರು ಆಗಮಿಸಿದರು. ಬ್ಯಾಂಕಿನ ನಿರ್ದೇಶಕ ಪ್ರವೀಣ್ ಗೌಡ, ಪಾಟೀಲ ತೆಪ್ಪಾರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಧ್ಯಾಹ್ನ ನಡೆದ ಸಮಾರೋಪ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಮಾಜಿ ನಿರ್ದೇಶಕರುಗಳಿಗೆ ಸನ್ಮಾನ, ಹಾಲಿ ನಿರ್ದೇಶಕರುಗಳಿಗೆ ಸನ್ಮಾನ, ಸಿಇಒ ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಜಿಎಂ ಹೆಗಡೆ, ಮೋಳಕೊಂಡ, ಶಿವಯೋಗಿ ಹಂದ್ರಾಳ, ವೀರಭದ್ರ ಪಾಟೀಲ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕೆಪಿ ಗೌಡರ್, ತಹಶೀಲ್ದಾರ್ ಪುಟ್ಟರಾಜಗೌಡ, ಬಸವರಾಜ ಚಕ್ರಸಾಲಿ, ಪ್ರಶಾಂತ ಗೌಡ್ರು, ಅರವಿಂದ ತೇಲಗುಂದ, ನಿರ್ದೇಶಕರುಗಳಾದ ರತ್ನಮಾಲಾ ಹಿರೇಮಠ, ರಮೇಶ ಸಂಕಣ್ಣನವರ್, ಚಂದ್ರಶೇಖರ ಹಿರೇಮಠ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಮಂಜುನಾಥ ಹಂದ್ರಾಳ, ಶಾಖಾ ವ್ಯವಸ್ಥಾಪಕ ವೀರೇಂದ್ರ ಗೌಡರ್ ಇತರರು ಇದ್ದರು. ಸೊಸೈಟಿ ಉಪಾಧ್ಯಕ್ಷ ಪ್ರಶಾಂತ ಗೌಡರ್ ಸ್ವಾಗತಿಸಿದರು. ಭವ್ಯ ಹಳೆಯೂರು ನಿರೂಪಿಸಿ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಶಿರ್ಸಿ.